ಸಾಗರರು ಹುಟ್ಟಿದ 7 ವರ್ಷ ತನಕ ನಡಿಲಿಲ್ಲ. ತಮ್ಮ ಕಾಲ ತಾವು ತಿನ್ನಲು ಸಾಮರ್ಥ್ಯ ಅವ್ರಿಗೆ ಇದ್ದಿದ್ದಿಲ್ಲ. ಪೋಲಿಯೋ ಅಂತಂಥ ರೋಗ ಆವತ್ತಿನ ಸಮಯದಾಗಿದ್ದು. ಸಿದ್ಧಾಟಿಕೆ ಮುತ್ಯ ಸಿದ್ಧರ ಮುತ್ಯ ಸೌದಿ ಒಳಗೆ ವಾಸ ಮಾಡ್ತಿದ್ರು. ಅಲ್ಲಿ ಚಿನ್ನವ್ವ ಆ ಮಗನ ಕರ್ಕೊಂಡು ಹೋದ್ಲು. ಜಗದಾಗ ಎಲ್ಲ ಆಗಲಾರ್ದ ವೈದ್ಯರಾದರೂ ಎಲ್ಲ ಮಾಟ ಮಂತ್ರ ಎಲ್ಲ ಮಾಡಿ ಮುಗಿಸಿದ್ಲಾಗಿ. ಯಾರೋ ಅಂತಾರಲ್ಲ ಅವ್ರು ಮಾಡ್ಸ್ಯಾರ ಇವ್ರು ಮಾಡ್ಸ್ಯಾರ ಹಂಗಾಗಿ ಅವತ್ತಿನ ಕಾಲಕ್ಕೂ ಅಂಧಶ್ರದ್ಧೆ ಮೂಢನಂಬಿಕೆ ಇದ್ದು ಎಲ್ಲ ಮಾಡಿ ಮುಗಿದಿತ್ತು. ಕೊನೆಗೆ ಯಾರೋ ಒಬ್ಬರು ಹೇಳಿಸಿದ್ರ ಮುತ್ಯ ಸಿದ್ಧಾಟಿಕೆ ಮುತ್ಯದಾನಂತ. ಸೌದಿ ಕರ್ಕೊಂಡು ಹೋದ್ಲು. ಕಾಲು ಜೋತು ಬಿದ್ದವು. ಚಿನ್ನವ್ವ ಆ ಬಾಲಕನ ಕರ್ಕೊಂಡು ಹೋದ್ಲು. ಸಿದ್ಧರ ಮುತ್ಯಾಗಿ ಹೇಳು, ಮುತ್ಯ ನನ್ನ ಮಗ ಹುಟ್ಟಿ 7 ವರ್ಷ ಆತು, ಇನ್ನೂ ಅವನ ಕಾಲ ಮ್ಯಾಲ ನಿಂತಿಲ್ಲ. ಅದಕ್ಕೆ ಹೆಂಗಾರು ಮಾಡಿ ನನ್ನ ಮಗ ಕಾಲು ಬರುವಂಗೆ ಮಾಡಪ್ಪ, ನಿಂದು ಉಪಕಾರ ಆಕ್ಕತಿ ಅಂತ ಆ ಚೆನ್ನವ್ವ ಅಂಗಲಾಚಿ ಬೇಡ್ಕೊಂಡ್ಲು. ತಾಯಿ ಕಳ್ಳು ಹೆಂಗಿರ್ತೈತೆ ಅಂತ ತಾಯಿಗೆ ಗೊತ್ತು. ಆ ದೀನ ಸ್ವರದಲ್ಲಿ ಚಿನ್ನವನ ಮಾತು ಕೇಳ್ತಕ್ಕಂಥ ಸಿದ್ಧರ ಮುತ್ಯ ಆ ಹುಡುಗನ ಕರೆದ. ಬರೋಕ್ಕಾಗಲಿಲ್ಲ. ಸ್ವತಃ ಮುತ್ಯ ಎದ್ದು ಬಂದ. ಒಂದು ತಾರೀಖು ತಗೊಂಡ. ತಾರೀಖು ಮಂತ್ರ ಹಾಕಿದ. ಆ ಮಗುವಿಗೆ ತಿನ್ನಕ್ಕೆ ಕೊಟ್ಟ. ಖಾಲಿ ಎಣ್ಣೆ ಹೆಚ್ಚಿ ಮಂತ್ರ ಹೇಳಿದ. ಹೋಗಿ ತಾನು ಪೂಜಾ ಮುಗಿಸ್ಕೊಂಡು ಕರಿತಾನು, ಏ ಸಿದ್ದಪ್ಪ, ಏ ಸಿದ್ದಪ್ಪ ಬಾ ಇಲ್ಲಿ ಅಂತ. ಜನ್ಮದಿಂದನ ಎದ್ದ ನಿಲ್ಲು ಸಾಮರ್ಥ್ಯದ ತನಕ ಮಗು ಆ ಸಿದ್ಧರ ಮುತ್ಯಾಕರಂತೆ ತಟ್ಟ ಎದ್ದು ಓಡ್ಕೊತ ಹೋಗಿ ಅವನ ಕೈಯಾಗ ಹಂಗೆ ನಿಂತು ಬಿಟ್ಟ ಅಂತ. ಸಿದ್ದಪ್ಪ ಕಾಲು ಬಂದು. ಹುಟ್ಟಾಗ ಏನು ಹೆಸರಿಟ್ಟಿದ್ರೆ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಸಿದ್ಧರ ಮುತ್ಯಾನ ಪ್ರಭಾವದಿಂದ ಆ ಬಾಲಕ ಸಿದ್ದಪ್ಪನಾಗಿ ಬೆಳೆದ. ಅವರ ಸಿದ್ಧ ಸಾಗರರಾಗಿ 18ನೇ ವಯಸ್ಸಿನಲ್ಲಿ ಸಾತ್ಗೊಂಡನಿಗೆ ಆಜೀವನ ಬ್ರಹ್ಮಚರ್ಯ ಹೊತ್ಕೊಂಡು. ಹಂಗೆ ಯಾವ ಜೀವದ ಪುಣ್ಯ ಯಾವ ಸಮಯಕ್ಕೆ ಉದಯಕ್ಕೆ ಬರೋಕ್ಕೆ ಗೊತ್ತಾಗೋದಿಲ್ಲ. ಹುಟ್ಟಿದಾಗಿಂದ 7 ವರ್ಷ ತಕ್ಕ ಚಿನ್ನವ್ಗ ಮಲ್ಲಪ್ಪಗ ಚಿಂತ್ಯಾಗ ಜೀವನ ತೆಗೆದ್ರು ನನ್ನ ಮಗನ ಹೆಂಗೆ ಉದ್ಧಾರ ಆಗೋದ. ಮಗ ಕಾಲು ಬಂದು ಮತ್ತೊಂದು ಚಿಂತೆ ಐತೆ. ಅವ್ನು ಸಿದ್ದಪ್ಪ ಹುಚ್ಚರಂಗ ಇದ್ದವು. ಹೊಳಿ ದಂಡ್ಯಾಗ ಹೋದ್ರೆ ಹೊಳಿ ದಂಡ್ಯಾಗ ಕೊಂಡ್ರೋದ, ದನಗಳು ಕೊಟ್ಟಿಗೆ ಹಾಕುದ್ರ ಕೊಟ್ಟಿಗೆ ಹಾಕೊಂಡ್ರೋದ, ಮೊಬ್ಬರ ಗತೆ ಮಾಡ್ತಿದ್ದ. ಹೊಳಿ ದಂಡ್ಯಾಗ ಹುಲ್ಲ ಕೊಯ್ಯಾಗ ಚೊಗಚಿ, ಕೈಯಾಗ ಒಂದು ಹಿಡಿ ಕೈಯಾಗ ಚೊಗಚಿ, ಒಂದು ಕೈಯಾಗ ಕುಡ್ಗೋಲ. ಹಿಂಗೆ ಕೂತಂದ್ರೆ ಸ್ಟ್ಯಾಚ್ಯೂ. ನೀವು ಹೆಂಗೆ ಆಟ ಆಡ್ತಿರಲ್ಲ ಮುಟ್ಟಿ ಸ್ಟ್ಯಾಚ್ಯೂ ಹಂಗೆ ನೀರು. ಹಂಗೆ ಸಿದ್ದಪ್ಪ ಸಣ್ಣಾಗಿದ್ದಾಗ ನಿಲ್ತಿದ್ದ. ಎಷ್ಟೋ ಜನ ಬಂದು ಏ ಸಿದ್ದಪ್ಪ ಅಂದಾಗ ಅವ್ನಿಗೆ ಎಚ್ಚರ ಹಾಕಿತ್ತು. ಅವ ಏನು ಮಾಡ್ತಿದ್ದಂದ್ರೆ ಈ ನದಿ ಹಿಂಗೆ ಯಾಕೆ ಹರಿತೈತಿ, ಯಾವುದಾರ ಒಂದು ವಿಷಯ ಚಿಂತನೆ ಮಾಡೋಕ್ಕೈತಂದ್ರೆ ತನ್ನಂತ ಮರಿತಿದ್ದ. ಅದಕ್ಕೆ ಚಿನ್ನವ್ಗ ಮಲ್ಲಪ್ಪಗ ಚಿಂತೆ ಮತ್ತಟ್ಟು ಹೊಯ್ತು. ಒಂದು ದೆವ್ವ ಬಿಡಿಸಿದೀವಿ, ಮತ್ತೊಂದು ದೆವ್ವ ಬಡ್ಕೋತು, ಇವಂದು ಹೆಂಗಾಗೋದ ಅಂತ ಸಣ್ಣ ವಯಸ್ಸಿನಾಗ ಡುಮ್ ಡುಮ್ ಮಾಡ್ರೆ. ಆ ಕಾಲದಾಗಿತ್ತು ಬಾಲ್ಯ ವಿವಾಹ. ಶಾಂತಿ ಸಾಗರ್ದು ಡುಮ್ ಡುಮ್ ಆಗಿತ್ತು, ಈ ಬಾಬಾಂದು ಡುಮ್ ಡುಮ್ ಆಗಿತ್ತು. ಸಣ್ಣಾಗಿತ್ತು ನಮ್ದು ಮದುವೆ ಆಗಿ ಬಾಲ್ ಬ್ರಹ್ಮಚಾರಿ ರೀ. ಆಚರಿಸಿ ಶಾಂತೋನೇ ಓ ಉತ್ತಮ್ ಸಾಗರ್ ಸತ್ತ ಮನೆಯಾಗೂ ಜೋಕ್ ಮಾಡವ್ರು ನೀವು. ಒಂದು ಹೆಸರು ತಗೋರಿಲ್ಲ. ಶರೀರ ನಂದಲ್ಲ ಮತ್ತು ಅದು ಯಾವ್ದು ನನ್ನ ಹೆಂಗೆ ಆಗತ್ರಿ? ಚೈತನ್ಯ ಆತ್ಮ. ನೋಡ್ರಿ, ಬಾಲ್ಯ ಕಾಲದಾಗ ಒಂದು ಹುಚ್ಚು ಬಿಡಿಸಿರು, ಮತ್ತೊಂದು ಹುಚ್ಚು ಹತ್ತು. ಮದುವೆ ಆದರೆ ಶಾನೆ ಹಾಕನಂತ ಸಣ್ಣ ವಯಸ್ಸಿನಾಗ ಮದುವೆ ಮಾಡ್ರಿ. 4 ಮಕ್ಕಳು ಹಾಡ್ದ ನಾವು ಬಂಟ ಮಗ. 1 ಅಲ್ಲ 2 ಅಲ್ಲ. ಇಂದು ಮಧ್ಯಾಗ ಅವಾರ್ಡ್ ಕೊಡೋದಾರ ನಿಮಗೂ ಉತ್ತಮ್ ಸಾಗರ್ಗೂ. 2ಕ್ಕಿಂತ ಹೆಚ್ಚು ಮಕ್ಕಳ ಯಾರು ಹಾಡ್ದಾರ ಅವ್ರಿಗೆ ಆದರ್ಶ ಶ್ರಾವಕರು ಅಂತ, ಆದರ್ಶ ದಂಪತಿಗಳು ಅಂತ ಅವಾರ್ಡ್ ಕೊಡೋದದ. ಯಾಕಂದ್ರೆ ಸಮಾಜ ಇದ್ರೆ ಧರ್ಮ ಉಳಿತೈತಿ. ನಮ್ಮ ಧರ್ಮ ಅಸ್ತಿತ್ವ ಉಳಿಬೇಕಾದ್ರೆ ಸಮಾಜ ಬೇಕು. ಸಮಾಜ ಉಳಿಬೇಕಾದ್ರೆ ಸಂತಾನ ಬೇಕು. ಸಂತಾನವೇ ನಿಜವಾದ ಸಂಪತ್ತು. ಅಂತ ಸಂತಾನಗ
ಇವತ್ತು ಲಕ್ಷ್ಮಣ ದೇವಿ ಜನ್ಮ ಕೊಟ್ಲತ್ತುಕೊಂಡ 3 ಲೋಕದಾಗ ಉತ್ಸವ ಆಚರಣೆ ಮಾಡಕತ್ತೀವಿ, ಮಹಾ ಮಹೋತ್ಸವ ಆಚರಣೆ ಮಾಡ್ತೇವೆ. ಅದಕ್ಕೆ ಸಂತಾನ ವಿಪತ್ತು ಅಲ್ಲ, ಸಂತಾನ ಸೌಭಾಗ್ಯ ಅಂತ ಹೇಳ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ. ಅದು ನಿಜವಾದಂಥ ಸಂಪತ್ತಿ. ಇವತ್ತು ಭೂಮಿ ತಲೆ ಮೇಲೆ ಇಕ್ಷ್ವಾಕು ವಂಶದ ಪೂಜೆ ಆಗ್ತೈತಿ, ಇಕ್ಷ್ವಾಕು ವಂಶದ ಚರ್ಚೆ ಆಗ್ತೈತಿ. ಹರಿ ವಂಶದ, ಯಾದವ್ ವಂಶದ, ಕುರು ವಂಶದ, ಉಗ್ರ ವಂಶದ, ನಾಥ ವಂಶದ ಇವತ್ತು ಭೂಮಿ ಮೇಲೆ ಚರ್ಚೆ ಆಕತಿ. ಯಾಕಂದ್ರೆ ಅಂತ ವಂಶದಾಗ ತೀರ್ಥಂಕರ್ ಅಂತ ಪವಿತ್ರ ಆತ್ಮ ಜನ್ಮ ತಗೊಂಡು ಅಂತ ಇವತ್ತು ಅದ್ರ ಚರ್ಚೆ ಆಗ್ತದೆ. ಹಂಗೆ ಒಳ್ಳೆಯ ಕೆಲಸಕ್ಕಾಗಿ ನಾವು ಸಮೀಪ ದೂರ ವಿಚಾರ ಮಾಡಬಾರ್ದು. ಎಲ್ಲಿ ಕಪಿಲಾಪುರ, ಎಲ್ಲಿ ಮೈಸೂರಿಗೆ 600-700 ಕಿಲೋಮೀಟರ್ ಮ್ಯಾಗಿಂದ ಗುರುಗೋ ದರ್ಶನ ಮಾಡಬೇಕು, ಪಂಚಕಲ್ಯಾಣ ನೋಡ್ಬೇಕಂತ ಕಪಿಲಾಪುರದಿಂದ ಬಂದಾರು. ಹಿಂದಿನ ಬಹುದ ಏನಿದ್ರು ರಾಮನ ಕಾಲದಾಗ ವಾನರ ಸೇನಾ ಇರಬೇಕು, ಈ ಕಪಿಲಾಪುರದ ಜನ್ಮ ತಗೊಂಡಾರು. ಈಗ ತೀರ್ಥಂಕರ ಭಕ್ತರಾಗಿ ಭವಿಷ್ಯದಾಗ ಹನುಮಾನ ವಂಶದಾಗ ಜನ್ಮ ತಗೊಂಡು ಮೋಕ್ಷವಂತ ಭಾಗ್ಯ ತಗೋದು. ವಿಚಾರ ಮಾಡು, ಚಲೋ ಅರ್ಥ ತಗೋಬೇಕು ಪ್ರತಿಯೊಂದು ಶಬ್ದದಲ್ಲಿ. ಕಪಿಲಾಪುರದಿಂದ 50 ಜನ ಬಂದಾರು. ಚಾತುರ್ಮಾಸ ಆದ ನಂತರ ಕಪಿಲಾಪುರ ಕಡೆ ಉತ್ತಮ ಸಾಗರ್ ಗೋದ ವಿಹಾರ ಆಗಲಿ, ನಮ್ದು ಕಲ್ಯಾಣ ಮಾರ್ಗ ಸಿಗಲಿ ಅಂತ ಭಾವನಾ ಮಾಡಕ್ಕೆ ಬಂದ. ಮತ್ತು ಭಾವನಾ ಮಾಡ್ಯಾರಂತ ಚಾತುರ್ಮಾಸ ಸಿಕ್ಕರೆ ಭಾಳ ಚಲೋ ಆಗ್ತೈತಿ ಅಂತ ಭಾವ ಮಾಡಬೇಕು. ಪುಣ್ಯದ ಉದಯ ಇದ್ದಾಗ ಅಂಥ ಭಾವ ಆಗ್ತಾವು. ಇವತ್ತು ತೀರ್ಥಂಕರರ ಜನ್ಮ ಕಲ್ಯಾಣದಲ್ಲಿ ಮುಂಜಾನೆ ವಾತಾವರಣದಲ್ಲಿ ಯಾವ ರೀತಿ ಪಾಸಿಟಿವ್ ಎನರ್ಜಿ ಇತ್ತು ನೀವೆಲ್ಲ ನೋಡಿರಿ. ನಂಗೆ ನಂತರ ಸಾಮಾಯಿಕ ನಂತರ ಕೆಲವೊಂದು ಜನ ಅಂದರು, ಖುಷಿಪಟ್ಟು ಹೇಳ್ತಾ ಇದ್ರು, ಭಾಳ ಆನಂದ ಆತ್ರಿ, ಭಾಳ ಆನಂದ ಆತ್ರಿ. ನಾವು ಬಾಯಾಗ ಪೇಡೆ ಹಾಕಲಾರ್ದ ನಮ್ಮ ಆತ್ಮಾನ ಸಿಹಿ ಆಗಿಬಿಟ್ಟ, ಅಷ್ಟ ಆನಂದದ ಅನುಭವ ಆತು ಅಂತ. ಪೇಡೆ ತಿಂದ್ರೆ ಬಾಯಿ ಅಟ್ಟ ಸಿಹಿ ಆಕತಿ. ಕರೆ ತೀರ್ಥಂಕರ ವೈಭವ ನೋಡ್ರ ಮನಸ್ಸು ನಿರ್ಮಲ ಆಕತಿ, ಆತ್ಮ ಪವಿತ್ರ ಆಗ್ತಾನೋ, ಆತ್ಮ ಪಾಸಿಟಿವ್ ಎನರ್ಜಿ ಪ್ರಾಪ್ತ ಆಗ್ತದೆ. ಈ ಮಧ್ಯಾಹ್ನ ಸತ್ರಕ್ಕೆ ಹೋಗೋನು. ಮಧ್ಯಾಹ್ನ ಸತ್ರದಲ್ಲಿ ಈಗ ನಾವು ತೀರ್ಥಂಕರ ಬಾಲಕರ ಜನ್ಮಾಭಿಷೇಕವನ್ನು ಮಾಡಿ ಬಂದೀವಿ, ನೋಡಿ ಬಂದೀವಿ. ನಾನು ನೋಡ್ತಾ ನೋಡ್ತಾ ಭಾವನಾ ಮಾಡ್ತಿದ್ದೆ, ಹೇ ಭಗವಾನ್ ನಿಮ್ಮದು ಎಷ್ಟು ಪುಣ್ಯ ಅಂತ. ಎಷ್ಟು ಪುಣ್ಯ ಅಂದ್ರೆ ಕಪಿಲಾಪುರದಿಂದ ಬಂದರು, ಮಹಾರಾಷ್ಟ್ರದಿಂದ ಬಂದರು, MP ದಿಂದ ಬಂದರು, ಜಾರ್ಖಂಡ್ದಿಂದ ಬಂದರು ಅಂತ ನಮಗೆ ಆಶ್ಚರ್ಯ ಅನ್ಸಾತೈತಿ. ಖರೆ ಅವ್ರದ್ದು ಎಷ್ಟು ಪುಣ್ಯ ಐತಂದ್ರೆ ಸ್ವರ್ಗದ ದೇವಾನು ದೇವತೆಗಳ ಉತ್ಸವಕ್ಕೆ ಮಹೋತ್ಸವಕ್ಕೆ ಬಂದು ಸೇವೆಯಲ್ಲಿ ತಮ್ಮನ್ನು ತೊಡ್ಕೊಳ್ತಾರ, ಸ್ವತಃ ಧನ್ಯ ಸಮಿಸ್ತಾರ. ಇಂದ್ರಾದಿ ದೇವತೆಗಳು ನಿಮ್ಮನ್ನು ಗುಣಗಾನ ಮಾಡ್ತಾರ. ಅಷ್ಟು ಪವಿತ್ರ ಆತ್ಮ ನೀವು. ಅನಾಂತೆ ಪಾಂಡುಕ್ ಶಿಲಾ ಮ್ಯಾಲ ಸೌಧರ್ಮ ಇಂದ್ರ ಚಂದ್ರ ಶಿಲೆಯ ಮೇಲೆ ತೀರ್ಥಂಕರ ಬಾಲಕನ ಕುಣಿಸ. ಒಂದು ಕಾಲ ಹಿಂಗೆ ಮ್ಯಾಲದ, ಒಂದು ಕಾಲ ಕೆಳಗದ. ಗಣಪತಿ ಕೂತಿರ್ತಾನಲ್ಲ ಹಿಂದೂ ಧರ್ಮದಾಗ, ಸರಸ್ವತಿ ಮಾತನ್ನ ನಾವು ಕಲ್ಪನಾ ಮಾಡಿರ್ತೀವಲ್ಲ, ಹಂಗೆ ಬಲಗಾಲ ಕೆಳಗೆ ಬಿಟ್ಟು ಒಂದು ಕಾಲು ಮ್ಯಾಲ ಮಾಡಿ ಚಂದ್ರಶಿಲಾ ಮ್ಯಾಲ ಜಿನ ಬಾಲಕ ಕೂತಾರ. ಆ ಬಾಲಕನಿಗೆ ಸಹಸ್ರಾಷ್ಟ್ರ ಮಂಗಲ ಕಳಸಗಳಿಂದ ಇವತ್ತು 2 ಕ್ರಿಯಾ ನೋಡ್ರಿ ನೀವು. ಎಷ್ಟು ಕ್ರಿಯಾ? 2 ಕ್ರಿಯಾ. ಜನ್ಮ ಆದಾಗ ತೀರ್ಥಂಕರ ಬಾಲಕರನ್ನು 1008 ಕಣ್ಣುಗಳನ್ನು ಮಾಡಿ ಇಂದ್ರ ತೀರ್ಥಂಕರ ಬಾಲಕರ ದರ್ಶನವನ್ನು ಗೈದು ತಾಂಡವ ನೃತ್ಯ ಮಾಡಿದ ದೃಶ್ಯ ಮುಂಜಾನೆ ಸತ್ರದಾಗ ನೋಡಿದ್ರಿ. ಈ ಮಧ್ಯಾಹ್ನ ಸತ್ರದಲ್ಲಿ 1008 ಮಂಗಲ ಸುವರ್ಣ 3 ಯೋಜನ ಎತ್ತರ, 2 ಯೋಜನ ಅಡಗ, 1 ಯೋಜನ ಅದರ ಕಂಠ, ಈ ರೀತಿ ಬೃಹದಾಕಾರದ 1008 ಮಂಗಲ ಶುಭ ಕಳಸಗಳಿಂದ ಸೌಧರ್ಮ ಮತ್ತು ಈಶಾನ್ಯ ಇಂದ್ರರು ಸೇರಿ ಪಾಂಡುಕ ಶಿಲೆಯ ಮೇಲೆ ಪ್ರಥಮ ಅಭಿಷೇಕ. 4 ಪ್ರಕಾರ ಅಭಿಷೇಕದಲ್ಲಿ ಪ್ರಥಮ ಅಭಿಷೇಕ. ನಾ ದಿಲ್ಲಿ ಒಳಗಿದ್ದಾಗ ಆಚಾರ್ಯ ವಿದ್ಯಾನ್ ಅಂದರು,
ನಂಗೆ ಜ್ಞಾನಧಾರೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಜ್ಞಾನದಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವಾಚಾರ್ಯ ಇರ್ತಕ್ಕಂಥ ಮಾಗನಂದಿ ಆಚಾರ್ಯ ವಿರಚಿತ ಪೂಜಾ ಪದ್ಧತಿಯ ಗ್ರಂಥ ಪ್ರಮಾಣ ಕೊಟ್ಟು ಹೇಳಿದ್ರು. ಇವತ್ತು ದಕ್ಷಿಣ ಭಾರತದಾಗ ಚತುಷ್ಕೋಣ ಕಳಸ ಮಾಡ್ತಾರೋ, ನಡು ಶಾಂತಿದಾರ ಕಳಸ ಇಡ್ತಾರೋ. ಚತುಷ್ಕೋಣ ಕಳಸ ಆದ ನಂತರ ಶಾಂತಿದಾರ ಕಳಸಲಿ ಶಾಂತಿಗೆ ಮಾಡೋ ಪರಂಪರೆ ಐತಿ. ಏ ಕುಲರತ್ನ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ 4 ದಿಶಾ ಕಳಸ ಇಡ್ಲಾರ್ದ ಚತುಷ್ಕೋಣ ಕಳಸ ಯಾಕೆ ಇಡ್ತಾರೋ, ಈಶಾನ್ಯ ಕಳಸದಿಂದನ ಪ್ರಥಮ ಅಭಿಷೇಕ ಯಾಕೆ ಮಾಡಬೇಕು ನನಗೇನು ಗೊತ್ತಿಲ್ಲ. ಕೈ ಜೋಡಿಸಿ ಕ್ಷಮಾ ಕೇಳಿ, ಆಚಾರ್ಯ ಭಗವಾನ್ ನನಗೆ ಗೊತ್ತಿಲ್ಲರಿ, ಕ್ಷಮಾ ಮಾಡ್ರಿ, ಹೇಳ್ರಿ ಅಂತ. ಅವಾಗ ಮಾಗನಂದಿ ಆಚಾರ್ಯ ಪ್ರಮಾಣ ಕೊಟ್ಟು ಹೇಳಿದರು, ಚತುಷ್ಕೋಣ ಕಳಸದಿಂದ ಅಭಿಷೇಕ ಮಾಡೋದು ನೋಡ್ರಿ ಪ್ರಾರಂಭ ಅಂತ್ಯಕ್ಕೆ ಕಾರಣ ಅಂತ. ಅದಕ್ಕೆ ನಮ್ಮ ಧರ್ಮದಾಗ ಆದಿಮಂಗಲ್, ಮಧ್ಯಮಂಗಲ್, ಅಂತ್ಯಮಂಗಲ್. ಲಾಸ್ಟ್ ಜಿನವಾಣಿ ಎಂದು ಹೋಗ್ತೀರಿ, ಹರ್ಯಾಗಿ ಎದ್ದ ಬೆಡ್ಗೆ ಮಂಗಲಾಚರಣ ಮಂಗಲಾಷ್ಟಕ್ಕಾಗಿ ಪೂಜಾ ಕಾರ್ಯಕ್ರಮ ಶುರುವಾಗ್ತದೆ. ಕೊನೆಗೆ ಲಾಸ್ಟ್ ಆರತಿ ಮಾಡಿ ವಿಸರ್ಜನೆ ಮಾಡಿ 10ವರೆಗೆ ನೀವು ಈ ಸಭಾಕ ಇತಿಶ್ರೀ ಹಾಡ್ತೀರಿ. 3 ಕಾಲದಲ್ಲಿ 3 ಸತ್ರಗಳ ಕಾರ್ಯಕ್ರಮ, ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಮತ್ತು ಸಾಯಂಕಾಲದ ರಾತ್ರಿ ಕಾರ್ಯಕ್ರಮ. ಇವು ಜೈನ ಧರ್ಮದಲ್ಲಿ ಅನಾದಿ ಕಾಲದಿಂದ ಮಾಡ್ತಕ್ಕಂಥ ಪದ್ಧತಿ. 3 ಮಂಗಲ, ಆದಿಮಂಗಲ, ಮಧ್ಯಮಂಗಲ, ಅಂತ್ಯಮಂಗಲ. ತೀರ್ಥಂಕರ್ದು ಇವತ್ತು ಆದಿಮಂಗಲ ಕ್ರಿಯೆ ಆಯ್ತು. ಯಾವುದು? ಜನ್ಮಾಭಿಷೇಕ. ಯಾರ್ಯಾರು ಮಾಡಿ ಬಂದ್ರೆ ಕೈ ಹತ್ರ ನೋಡು. ನಾವು ತೀರ್ಥಂಕರ್ ಬಾಲಕ್ಕೆ ಅಭಿಷೇಕ ಮಾಡಿ ಬಂದು ಕೂತಿದ್ದೀವಿ ಅನ್ನೋರ. ಯಾರ್ಯಾರು ಮಾಡಿಲ್ಲ ನೀವು ಜೈನ ಕುಲದಾಗ ಹುಟ್ಟು ವ್ಯರ್ಥ. ಇಲ್ತಕ ಬಂದು ಭಗವಂತರು ಅಭಿಷೇಕ ಮಾಡೋ ಭಾಗ್ಯ ಸಿಕ್ಕಿಲ್ಲ ಅಂದ್ರೆ ಎಷ್ಟು ದುರ್ಭಾಗ್ಯ ಇರ್ಬೋದು ನೀವುದ. ಕೈ ಬಿಡ್ರಿ. ಯಾರು ಮಾಡಾಕ ಸಿಕ್ಕಿಲ್ಲ, ಶಿಖರ್ಜಿಗೆ ಹೋಗಿ ಗುಡ್ಡ ಏರಲಾರ್ದ ಹೊಳ್ಳಿ ಬಂದಂಗೆ ನಿಮ್ಮ ಕತಿ. ಅವ್ವಾ ಹೇಳಿ ಹೋಗೇನಿ, ಹುಚ್ಚು ಹೋಡ್ರ್ಯಾ. ಯಾರು ಕುಂಡ್ರು ಬ್ಯಾರ ಬರ್ರಿ. ಸಾಧುಗಳ ಬಿಸ್ಲಾಗ ಹೋಗಿ ಕೂತಾರು, ನಿಮ್ಗೊಂದು ಅರ್ಧ ತಾಸು ಬಿಸ್ಲಾಗ ನಿಮ್ಮ ಯಜಮಾನ್ರ ನಿಮ್ಮ ಮಕ್ಕಳ ಹೊಲ್ದಾಗ ಬಿಸಿಲಾಗ ದುಡಿತಾರತ್ತ. ಒಟ್ಟಿಗೆ ಅನ್ನ ತಿಂತೀವೋ, ರೊಟ್ಟಿ ತಿಂತೀವೋ, ನಾವು ನೀವೆಲ್ಲ ಬದುಕ್ತೀವೋ. ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂಥವ್ರು ಹೆಂಡ್ತಾಗಿ ಅಂಥವ್ರ ಮಕ್ಕಳಾಗಿ ತೀರ್ಥಂಕರ ಅಭಿಷೇಕ ಮಾಡಕ್ಕೆ ನಿಮಗೆ ಹೊರಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಉತ್ತಮ ಸಾಗರ್ ಬೇಗ ಕಳಿಸಿನ, ಏಯ್ ಕರ್ಕೊಂಬರೋ ಮೊದಲು ಅವ್ರನ್ನಂತ. ಅವ್ರು ತೊಗೊಂಡು ಕೂತಾರ, ಅವ್ರು ಕೂತಾರ, ಅವರು ಕುಂತಾರ. ಎಬ್ಸ ಕಳಿಸಿ ನೀವು ಉಪ್ಸರ್ನ ಕೊಟ್ಟೇನಿ, ಪರಿಸರ ಸನ್ಮಾನ ಕಚ್ಚೇನಿ. ನಿಮ್ಮ ಕರ್ಮ ನಿಕ್ಷಯ ಆಗೋದ್ರ ನಾನು ನಿಮಿತ್ತ ಆಗ್ಯಾನ ಇಷ್ಟಂತೂ ಕಾರಣ. ನೀವು ಮತ್ತು ಕರ್ಮ ನಿಜ ಎಲ್ಲ ಮುಗಿಸ್ಕೋಗಾರಣ. ಓಂ ನಮಃ. ಭಾವ ನೋಡ್ರಿ, ಎಲ್ಲರಿಗೂ ಎಲ್ಲ ರೀತಿ ಶರೀರ ಸಾಥ್ ಕೊಡೋದಿಲ್ಲ. ಎಲ್ಲರಿಗೂ ಎಲ್ಲ ರೀತಿ ಭಾವನೆ ಮಾಡ್ಬರ್ತಕ್ಕಂಥ ವ್ಯಕ್ತಿತ್ವ ಬರುವುದಿಲ್ಲ. ಇನ್ನೂ ಕಾಲು ಮಿಂಚಿಲ್ಲ. ಕೇಳ್ರಿ ಕಮಿಟಿಯವ್ರನ್ನ, ಸ್ವಯಂ ಸೇವಕರನ್ನ, ದರ್ಶನ ಮಾಸ್ತರ್ ಕಳ್ಸದಾವ ನೋಡು. ಹಾಂ, ಯಾರು ಮಾಡಿಲ್ಲ ಹೋಗ್ರಿ, ಕಳಸ ತಗೊಂಡು ಭಗವಂತ ಜಿನಬಾಲಕರಿಗೆ ಅಭಿಷೇಕ ಮಾಡಿ ಬರ್ರಿ. ಶಿಖರ್ಜಿಗೆ ಹೋಗಿ ನೀವು ಶಿಖರ್ಜಿ ಗುಡ್ಡ ದರ್ಶನ ಮಾಡಲ್ದ ಬಂದ್ರೆ ಊರ ಬಂದು ಏನು ಹೇಳವ್ರು, ಯಾವ ಅಲ್ತಾಕ ಹಾದ್ನ್ಯ ನಂಗೆ ಮ್ಯಾಲೆ ಹೋಗಾಕ ಆಗಲಿಲ್ಲ. ಹೌದಿಲ್ಲ? ಶಾಸ್ತ್ರ ಹೇಳ್ತದ. ಮಧುಬಂತಕ ಹೋಗಿ ಶಿಖರ್ಜಿ ವಂದನ ಆಗ್ಬೇಕಂದ್ರ ಬರೆದಿಟ್ಕೋರಿ, ನಿಮ್ಗೆ ನರಗತಿ ತಿರಿಯಂಚಿಗತಿ ಬಂದಾಗೈತಿ. ಅನಂತ ಸಮಯ ಶಿಖರ ದರ್ಶನ ಭಾಗ್ಯ ಸಿಗಲಿಲ್ಲ. ಯಾರ್ಯಾರು ದರ್ಶನ ಮಾಡ್ಯಾರಿ ಅವ್ರು ಭಾಗ್ಯಶಾಲಿ ಅದರಿ. ನಿಮ್ಮ ಆತ್ಮ ಭವ್ಯಾತ್ಮ ಅದಾನು. ಜೋ ಬಿ ಕೋಯಿ ಒಂದೇ ಏಕ ಬಾರ್, ಒಂದು ಸಲ ಯಾರ ಶಿಖರ್ಜಿ ದರ್ಶನ ಮಾಡಲಿ ಅವ್ರ ಆತ್ಮ 49 ಬೌದ್ಧೊಳಗಾಗಿ ಮೋಕ್ಷ ಸುಖ ಪ್ರಾಪ್ತಿ ಮಾಡ್ಕೋತಾನಂತ ನಮ್ಮ ಪ್ರಥಮಾನು ಯೋಗ ಗ್ರಂಥ ಹೇಳ್ತಾವೆ. ಮತ್ತು ಇಲ್ಲಿ ತಕ್ಕ ಬಂದು ನಿಮ್ಮ ಪರಂಪರಾ ಹೌಸಿ ಗೌಸಿ ನೌಸಿ ಇದನ್ನ ಮಾಡ್ಯಾರಿ ನೀವು. ಪಂಚಕಲ್ಯಾಣ ಪೌಣ್ಯಾರು ಬಂದರು, ಅವ್ರು ಬಂದರು, ಇವ್ರು ಬಂದರು, ಎಟ್ಟು ಕೊಟ್ಟರು ಏನು ಕೊಟ್ಟರು ಇದೇ ಜಯಂತಿ ಮಾಡಿದ್ರಿ. ನಿಜವಾದ ಅರ್ಥದಾಗ ಜನ್ಮ ಕಲ್ಯಾಣ ದಿವಸ ತೀರ್ಥಂಕರ ಜನ್ಮ ನೋಡ್ಬೇಕ. ದೀಕ್ಷಾ ಕಲ್ಯಾಣ ದಿವಸ ತೀರ್ಥಂಕರ್ ದೀಕ್ಷಾ ಕಲ್ಯಾಣ ನೋಡ್ಬೇಕ. ನೀವು ನೋಡಂಗಿಲ್ಲ. ರಾಜ ದರ್ಬಾರ್ ಆತು, ನಾನು ನೀಲಂಜನ್ ನೃತ್ಯ ಆಯ್ತು, ಸ್ವಾಮಿಗಳ ದೀಕ್ಷಾ ವನಕ್ಕ ನೀವೆಲ್ಲ ವಾಸ ಮಾಡಿ ಬಸ್ನಾಗ ಕೂತ್ ಮನೆಗೆ ಹೋಗೋದ, ಗಾಡಿ ಹತ್ತಿರ ಇದನ್ನ ಮಾಡಿರಲ್ಲ. ನಾ 95% ನೋಡೇನು ದಕ್ಷಿಣದಾಗ ಇದ ಪರಂಪರೆ ಆಯ್ತು.
ಅದಕ್ಕೆ ರಾಜ್ಯಾಭಿಷೇಕ ಅಂತ ಅಂದ್ಬಿಡ್ತೀರಿ, ದೀಕ್ಷಾ ಕಲ್ಯಾಣ ಮರಿತೀರಿ. ನಮ್ಮ ಶಾಸ್ತ್ರ ಹೇಳ್ತಾರೋ, ದೀಕ್ಷಾ ಕಲ್ಯಾಣ ತೀರ್ಥಂಕರದು ನೋಡಿ ಅನುಮೋದನ ಮಾಡಿ ಕೇಸರದು ತನಿಗೆ ಹಚ್ಕೊಂಡ್ರ ನಿಮ್ಮ ಆತ್ಮನ ಭವಿಷ್ಯದಾಗ ಬಾವಲಿಂಗಿ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾನಂತ ನಮ್ಮ ಗ್ರಂಥಗಳು ಹೇಳ್ತಾವ. ಯಾರ್ಯಾರಿಗೆ ಮೋಕ್ಷ ಬೇಕು ಕೈ ಎತ್ತರ ನೋಡ್ನು. ಕರೆ ಮನಸ್ಸಲ್ಲಿ ಯಾರ್ಯಾರಿಗೆ ಮೋಕ್ಷ ಬೇಕು, ನಮ್ಮ ಆತ್ಮ ಕಲ್ಯಾಣ ಆಗಬೇಕಂತ ನಾವು ಇಲ್ಲಿ ಬಂದದೇವ್ರಿ ಅನ್ನೋರು ಯಾವ್ದಕ್ಕೆ ಹುಚ್ಚು ಕೂತಾನೋ ಕುರ್ಚಿ ಮ್ಯಾಗ ಗದ್ದ ಕೈ ಹಚ್ಕೊಂಡು, ಏ ಕೆಂಪು ಶೀರಿಗೋಡ್ರಿ ತಲೆ ಮ್ಯಾಗ ಹೆಲ್ಮೆಟ್ ಹಾಕೋ ಮೊದಲು, ನೀನ ಹಿಂದೆ ನೋಡ್ತಿ ಚಸ್ಮಾ ಅಮ್ಮ ಕೆಲಸ ಆಯ್ತೈತಿಲ್ಲ ಹೇಳಕತ್ತಿದ್ದು. ಯಾರ್ಯಾರಿಗೆ ಮೋಕ್ಷ ಹೋಗ್ಬೇಕನ್ನೋ ಭಾವ ಐತಿ, ಎರಡು ಕೈ ಹತ್ರ ಮ್ಯಾಲ ಭಾವ ಇದ್ರ ಕೈ ಎತ್ತಾಕೊಂಡು ನಾಚಿಗೆ ಬರ್ತೈತಿ. ನಿಮಗ ಮೋಕ್ಷಕ್ಕೆ ಹೋಗಕ್ಕೆ ಭಾವ ಇಲ್ಲ ನಿಮಗ. ಕೇವಲ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವಕ್ಕೆ ಸಂತ್ಯಾಗ ಅನಂತ ಬಹುದಾಗ ಹೋಗಿದ್ದೀವು. ಸಂತ್ಯಾಗ ಹೋದ್ರೆ ಕಲ್ಯಾಣ ಆಗೋದಿಲ್ಲ, ಸಂತರ ಸಾನ್ನಿಧ್ಯಾಗ ಹೋದ್ರೆ ಸಂಸಾರದ ಅಂತಕ್ಕತಿ ಅಂತ ಹೇಳ್ಯಾರ ನಮ್ಮ ಆಚಾರ್ಯ ಭಗವಾನ್ರು. ಮೂಕ ಮಾಟಿ ಮಹಾಕಾವ್ಯದಾಗ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ತಾರ, ಹೇ ಬೇಟಾ ಸಂತೋಂ ಕಿ ಸಂಗತಿ ಕ್ಯೂ ಮಿಲ್ತಿ ಹೈ. ಹೇಳ್ರಿ ಅಮರ್ ದುರ್ಗಣ್ಣವರ್ ಆಚಾರ್ಯ ವಿದ್ಯಾಸಾಗರ್ ಮೂಕ ಮಾಟಿ ಕಹಾ ಮಹಾಕಾವ್ಯದೊಳಗ ಪ್ರಶ್ನೆ ಕೇಳ್ತಾರ, ಮಾ ಧರ್ತಿ ಮಾ ಹೇ ಭೂಮಿ ಮಾತಾ, ಈ ಸಂಸಾರದಾಗ ಸಂತರ ಸಂಗತಿ ಯಾರಿಗೆ ಮತ್ತೆ ಯಾಕೆ ಸಿಗುತ್ತತಿ ಅಂತ ಕೇಳ್ತಾರ. ಅವಾಗ ಧರ್ತಿ ಮಾತಾ ಉತ್ತರ ಕೊಡ್ತಾಳು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಬರೀತಾರು, ಇಸ್ ಸಂಸಾರ ಮೇ ಜಿಸ್ ಜೀವ ಕಾ, ಈ ಸಂಸಾರದಲ್ಲಿ ಯಾವ ಜೀವಿಗಳ ಸಂಸಾರದ ಅಂತ ಆಗುವ ಸಮಯ ಬಂದಿದೆಯೋ ಅಂತಹ ಜೀವಿಗಳಿಗೆ ಸಂತರ ಸಾನ್ನಿಧ್ಯ ದೊರೆಯುತ್ತದೆ ಅಂತ ಹೇಳ್ತಾಳೆ. ತೀತು ಯಾವ ಆತ್ಮಾಂಧ ಸಂಸಾರದ ಅಂತಾಗಿ ಮೋಕ್ಷ ಪ್ರಾಪ್ತಿ ಆಗುವಂಥ ಸುಸಂಧಿ ಕಾಲ ಕೂಡಿ ಬಂದದ ಅಂಥ ಜೀವಿಗಳಿಗೆ ಸಂತರ ಸಾನ್ನಿಧ್ಯ ಸಿಗುತ್ತದ ಅಂತ ಮೂಕ ಮಾಟಿ ಮಹಾಕಾವ್ಯದಲ್ಲಿ ಆಚಾರ್ಯ ಭಗವಂತರು ಹೇಳ್ತಾರೆ. ಎಂಥ ಶಬ್ದಗಳು ಅಲ್ಲಿ ಹೋದಾಗ ನೋಡಿ ನಾ MP UP ಒಳಗೆ ಜನ ನಾವು ಹಾದ್ರೆ ಆ ಮಣ್ಣಾ ತೊಗೊಂಡು ಹಣಿಗೆ ಬಡ್ಕೋತಾವ. ಹಾದಿ ಮ್ಯಾಗ ಹಾದದ್ದು ನೀವು ಬೆನ್ನು ಹತ್ತಿ ತಿಳ್ಕೊತ ಬರ್ತೀರಿ. ನಾ ಟೀಕಾ ಮಾಡಕತ್ತಿಲ್ಲ, ಇದೇ ನೋಡೇನಿ ಅಲ್ಲಿ. ನಾವು ಒಂಟು ಮ್ಯಾಲ ಒಂದು ಮಂತ್ರ ಹೇಳಿ ಅದನ್ನ ಪೀಠ ಶುದ್ಧಿ ಮಾಡಿ ಮೂರ್ತಿ ಇಡಾಕ್ ಹೋಗೇನಿ. ಇವರೆಲ್ಲ ಧ್ವಜದ ಬಡ್ಡೆ ನಿಂತಾರಿ, ಅದು ಧ್ವಜ ಹಾಕಿತ್ಲ ದಂಡಿ ಕಂಪೌಂಡ್ಗೆ ಅದನ್ನ ಎಬಿಸಿ ಹಿಡ್ಕೊಂಡು ನಿಂತಾರಿ. ಒಂದು ಸ್ವಲ್ಪ ಪರಿಸರ ಮಾಡೋ ಶಕ್ತಿನೂ ಇಲ್ಲ. ನಾ ಕಡೆಗೆ ಹೇಳಿ ನಾ ಮಂತ್ರ ಸಂಸ್ಕಾರ ಮಾಡಿ ಮೂರ್ತಿ ಸ್ಥಾಪನೆ ಮಾಡಿ ನಾನಾ ಬಿಸ್ಲಾ ಬಂದ್ಕೊಂಡಿರ್ತೀನಿ ನಿಂದಿರ್ತನು. ನೀವೆಲ್ಲರೂ ಮಾಡಿ ಒಂದು 10-15 ನಿಮಿಷ ಪರಿಸರ ಮಾಡಿರಿ, ಬಾಹುಬಲಿ ಭಗವಾನ್ ಗತೆ ನಿಮಗೂ ತಪಶ್ಚರ್ಯ ಮಾಡುವಂಥ ಶಕ್ತಿ ಬರ್ತದ. ತಪಸಾ ನಿರ್ಜರಾಚ್ಯ ಹೇಳ್ರಿ ಶಾಸ್ತ್ರ. ಯಾರಿಗೆ ಅಲ್ಪ ಸ್ವಲ್ಪ ತಿಳಿದಷ್ಟು ವ್ರತ ನಿಯಮ ಅನುಷ್ಠಾನ ದಾನ ಮಾಡು ಭಾವ ಆಕತಿ, ಆ ಜೀವಕ್ಕೆ ಎಂಥ ಪುಣ್ಯ ಸಿಗ್ತೈತಿ ಅಂದ್ರೆ, ಒಂದು ಕೊಡ ಹಾಲು ಹಾಕಬೇಕಾದ್ರ ಒಂದು ಕೊಡ ಹೆಪ್ಪ ಹತ್ತಂಗಿಲ್ಲ. ಒಂದು ಸಣ್ಣ ತೆಂಗಿನ ಪಟ್ಟಿ, ಇಲ್ಲಿಗೆ ಮಾರ್ಬಲ್ ಪರ್ಸಿ, ಇಲ್ಲಿಗೆ ಬೆಳ್ಳಿ ಚಮಚ, ಇಲ್ಲಿಗೆ 1-2 ಬಾದಾಮ್ ಹಾಕಿ ಹಾಲ ಮುಚ್ಚಿ ಅರಿವಿ ಕಟ್ಟಿ ಇಟ್ರಿ ಅಂದ್ರೆ 6-8 ತಾಸ್ನಾಗ ಹೆಪ್ಪಾಗಿ ಮೊಸರು ಹಾಕತಿ. ಹಂಗ ಭಗವಂತರ ನಾಮಸ್ಮರಣೆ ಪಂಚಕಲ್ಯಾಣಗಳಲ್ಲಿ ಪದಸ್ಥ ಧ್ಯಾನ ಮಾಡ್ತಾ ನಿಮ್ಮ ಆತ್ಮನೊಳಗೆ ಒಂದು ಪದ ಸ್ಥಾಪನಾ ಮಾಡಿ ಧ್ಯಾನ ಮಾಡ್ರಂದ್ರೆ ನಿಮ್ಮ ಆತ್ಮ ಪದಸ್ಥ ಪಿಂಡಸ್ಥ ರೂಪಸ್ಥ ರೂಪಾತೀತ ಧ್ಯಾನದಿಂದ 4 ಗಾತಿ 4 ಅಗಾತಿ ಕರ್ಮ ನಾಶ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾನೋ ಅಂತ ಶಕ್ತಿ ಆತ್ಮಚಿಂತನದೊಳಗದ. ನಾ ಎರ್ನಾದಾಗಿದ್ದಾಗ ಒಂದು ಹುಡುಗಿ ನನಗೆ ಬಂದ ಒಂದು ಪ್ರಶ್ನೆ ಕೇಳಿ, ನಾ ಸಹಜ ಉತ್ತರ ಕೊಟ್ನಿ. ಉತ್ತರ ಕೊಡ್ಗುಡ್ದ ಆಯ್ತು ಮಾತಂದ್ಲು, ಏನ್ರಿ ನಮ್ಮ ಗುರುಗೋ ತಿಳಿರಿ ಕೇಳ್ಗುಡ್ದ ಉತ್ತರ ಪಟ್ನೆ ಹೇಳ್ರಿ ನೋಡಿ. ನಾ ನಕ್ಕೋತ ಅನ್ನಿ, ಓ ಮಾಶೇನ್ ರಾಜ, ನಿಮ್ಮ ಗುರುಗೋ ತಲಿ ಅರ್ಧಾಗ ಒಬ್ರದ್ದು ಕೊಬ್ಬರಿ ಪಟ್ಟಿ, ನಿಮ್ಮ ಗುರುಗೋ ತಲಿ ಹೊಡೆದದ್ದು ಅರ್ಧ ಕೊಬ್ಬರಿ ಪಟ್ಟಿ. ಸಿಟ್ಟು ಬತ್ತಕ್ಕಿಗೆ, ಕ್ಷಮಾ ಮಾಡ್ರಿ ನಮ್ಮ ಗುರುಗಳಿಗೆ ಏನು ಅನ್ಬೇಡ್ರಿ ಅನ್ನಕೈತಿ. ನಾಣಿ ನಿಮ್ಮ ಗುರುಗೋ ತಲಿ ಹೊಡೆದದ್ದು ಅರ್ಧ ಕೊಬ್ಬರಿ ಪಟ್ಟಿ. ಭಾಳ ಚಂದ ಮಾತು.
ನಮ್ಮ ಶೀತಲ್ ಸಾಗರ್ ಭಾಳ ಖುಷಿಲಿ ಹೇಳ್ತಾರೆ, ಇವತ್ತು ಇಟ್ಕೊಂಡಾರ ತಲೆಯಾಗದ. ನಾವು ಅವರ ಸೇರಿ ಕೋರೋಚಿ ಒಳಗೆ ಸಮ್ಯ ಶಿಖರ್ಜಿ ವಿಧಾನ ಜಲಮಂದಿರ ರಚನೆ ಮಾಡಿ ಮಹಾವೀರ ಜಯಂತಿ ಆಚರಣೆ ಮಾಡಿದ್ವಿ. ಆ ಟೈಮ್ ತಗೊಂಡೇನಿ. ಸಣ್ಣ ಮಕ್ಕಳ ಹಾದಿಗೆ ತರಬೇಕಾದ್ರೆ ಆವಾಗಿನ ತಾಯಿಗಳು ಒಂದು ಮಾತು ಹೇಳ್ತಿರು, ಚಪಾತಿ ಚಪ್ ಚಪ್, ಜಿಲೇಬಿ ಝುಮ್ ಝುಮ್, ಖಾರ ಆಹಾ, ಉಪ್ಪಿನಕಾಯಿ ಅಡಿ. ತಾಯಿ ಮಕ್ಕಳನ್ನ ತಿದ್ದು ಸಲುವಾಗಿ, ಮಕ್ಕಳಿಗೆ ಸಂಸ್ಕಾರ ಹಾಕೋ ಸಲುವಾಗಿ ಮಕ್ಕಳಂಗ ಮನಸ್ಸು ಮಾಡಿ ಮುದ್ದು ಮಾಡ್ತಿದ್ದು. ಅನಂತ ತಾಯಿ ದೇವರಿಗೆ ಸಮಾನ, ಮಾತೃದೇವ ಅಂತ ನಮ್ಮ ಸಂಸ್ಕೃತಿ ಹೇಳ್ತು. ಸಂಸ್ಕಾರ ಕೊಡುವಲ್ಲಿ ತಾಯಿಯ ಪಾತ್ರವನ್ನು ಈ ಜಗತ್ತಿನ ಯಾರೂ ಟಚ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳು, ವಿದ್ಯೆ ಕೊಡದ ಗುರು, ಬುದ್ಧಿ ಕೊಡದ ತಂದೆ, ಸಂರಕ್ಷಣೆ ಮಾಡದ ತಾಯಿ, ಬದ್ಧ ವೈರಿಗಳು ಸರ್ವಜ್ಞ. ಒಂದು ಕಡೆ ಸರ್ವಜ್ಞ ಕವಿ ಹೇಳ್ತಾನ, ವಿದ್ಯೆ ಕೊಡಲಾರ್ದಂಥ ಗುರು, ಬುದ್ಧಿ ಕೊಡಲಾರ್ದಂಥ ತಂದೆ, ಸಂಸ್ಕಾರ ಹಾಕಲಾರ್ದಂಥ ತಾಯಿ, ಮಕ್ಕಳು ಶತ್ರು ಆಗ್ತಾರಂತ. ತಾಯಿ ಶತ್ರು ಆಗೋದಿಲ್ಲ, ತಾಯಿ ದೇವತೆ ಆಗ್ತಾಳು ಸಂಸ್ಕಾರ ಕೊಟ್ಟ ಅಂತ ಜಗನ್ಮಾತೆ ಲಕ್ಷ್ಮಣ ದೇವಿ ಇವತ್ತು ಎಷ್ಟು ಖುಷಿ ಆಗ್ಯಾಳಂದ್ರ, ಇವತ್ತು ನನ್ನ ಸ್ತ್ರೀ ಪರ್ಯಾಯ ಸಾರ್ಥಕ ಆತು. ಇದ ನನ್ನ ಅಂತಿಮ ಸ್ತ್ರೀ ಪರ್ಯಾಯ. ಆ ಜೀವನ ಬ್ರಹ್ಮಚರ್ಯ ವ್ರತ ಫಲದಿಂದ ನಾನು ಸ್ತ್ರೀ ಪರ್ಯಾಯ ಛೇದ ಮಾಡಿ ಮುಂಬರುವ ಭವದಲ್ಲಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತೀನಂತ ಖುಷಿ ಪಟ್ಟ ಆನಂದ ಮಹೋತ್ಸವನ್ನ ಲಕ್ಷ್ಮಣ ದೇವಿ ಆಚರಿಸಿದ್ರು. ಯಾಕ? ಆ ತೀರ್ಥಂಕರ ಆತ್ಮಕ್ಕೆ ಜನ್ಮ ಕೊಟ್ಟದ್ದಕ್ಕೆ ಅಷ್ಟು ಆತ್ಮಿಕ ಆನಂದ ಆಯಿತು. ಹಾಗೆ ನಮಗೂ ಆಗಬೇಕು, ಆತ್ಮಿಕ ಉಲ್ಲಾಸ ಆಗಬೇಕು. ಸಿದ್ಧಸಾಗರ ಸಿದ್ದಪ್ಪನ ಸ್ಟೋರಿ ಓದಿದಾಗ ಕೇಳಿದಾಗ ನಮಗೆ ಗೊತ್ತಾಗ್ತದೆ, ಒಬ್ಬ ಅಜ್ಞಾತ ಬಾಲಕ ಬುದ್ಧಿಯಿಂದ ಜನರ ದೃಷ್ಟಿ ಒಳಗ ಹುಚ್ಚ, ಆದ್ರೆ ಅವನ ದೃಷ್ಟಿ ಒಳಗ ಅವ ಜ್ಞಾನಿ. ಚಿಂತನೆಯಲ್ಲಿ ತೊಡಗ್ತಿದ್ದ. 4 ಮಕ್ಕಳಾದು, ತಂದೆ ತಾಯಿದ ಇಚ್ಛೆ ಆತು, ವಯಸ್ಸಾತಪ್ಪ, ಸಾಯಕ್ಕಿಂತ ಮೊದಲು ಇನ್ನೊಮ್ಮೆ ಶಿಖರ್ಜಿ ದರ್ಶನ ಮಾಡಬೇಕಂತ ಭಾವ ಆಗೈತಿ ಅಂತ ಭಾವ ವ್ಯಕ್ತ ಮಾಡ್ರು. ಕೇಳ್ರಿ, ಈಗಿನ ಮಕ್ಕಳು ತಂದೆ ತಾಯಿ ಇಚ್ಛಾ, ಅಜ್ಜ ಅಜ್ಜಿದ ಇಚ್ಛಾ ಶಿಖರ್ ದರ್ಶನ ಮಾಡೋದು ಭಾವ ಆತಂದ್ರ 100 ಕೆಲಸ ಕೈಯಾನು ಬಿಡ್ರಿ, ಕರೆ ಅವ್ರದ ಶಿಖರ್ಜಿ ದರ್ಶನ ಮಾಡಿಸ್ರಿ, ನಿಮ್ಮ ಆತ್ಮನ ಕಲ್ಯಾಣ ಆಗ್ತೈತಿ. ಶ್ರವಣ ಕುಮಾರ್ ಬಾಳಿರ್ತಕ್ಕಂಥ ದೇಶ ಇದು. ಆದರ್ಶ ಪುತ್ರ ಶ್ರವಣ ಕುಮಾರ್ನಂಗೆ ನಾವು ಆಗಬೇಕಾದ್ರೆ ತಂದೆ ತಾಯಿ ಆಜ್ಞೆ ಪಾಲನೆ ಮಾಡಬೇಕು. ನಮ್ಮ ಸಂಘದಾಗೆ ದರ್ಶನ್ ಭೂಷಣ್ ಮತ್ತು ಮಾತಾಜಿ ಅದಾರು. ಯಾವ ಮೈಸೂಡಿ ನಗರದಾಗ ಅರಿಗಾಗ್ತಕ್ಕಂಥ ಜೀವ ತಾಯವ ಜನ್ಮ ತಗೊಂಡಿದ್ಲು, ಆ ತಾಯಿ ಮಗ ದೀಕ್ಷಾ ತೋಕಿತ ಮೊದಲ ತಾಯವಾಜಿ ಅಂದ್ಲಂತ, ತಮ್ಮ ಇನ್ನೊಮ್ಮೆ ಶಿಖರಿಗೆ ಹೋಗಿ ಬರ್ಬೇಕು, ಭಾವ ಆಗೈತಪ್ಪ. ದೀಕ್ಷಾ ತಗೊಂಡ ನಂತರ ನಡ್ಕೋತ ಅಲ್ಲಿ ಹೋಗುವಂತ ನಂಗೆ ಶಕ್ತಿ ಇಲ್ಲ, ಮತ್ತು ದೀಕ್ಷಾ ತಗೊಂಡ್ರೆ ಇಲ್ಲೇ ತಗೋಬೇಕು, ಬದ್ರಿಗಿರಿಯಾಗ ಸಮಾಧಿ ಮಾಡ್ಕೋಬೇಕಂತ ನಂದು ಇಚ್ಛೆ ಆತಿ, ಅದಕ್ಕೆ ನಂದು ಅಂತಿಮ ಇಚ್ಛೆ ಪೂರ್ಣ ಮಾಡ್ತೇನೋ ಅಂತ ಕೇಳ. ಅವಾಗ 3 ಮಂದಿ ಮಕ್ಕಳು ಕೂಡಿ ತಾಯಿವಾಜಿ ಇಚ್ಛಾ ಪೂರ್ಣ ಮಾಡ್ರು. ಶಿಖರ್ಜಿ ದರ್ಶನ ಮಾಡಿ ಬಂದ್ಲು. ಆಕಿ ದರ್ಶನ ಮಾಡೋಕಿತ್ತ ಹೇಳ್ತಾಳೆ, ಯಾಕೆ 3 ದರ್ಶನ ಮಾಡ್ರಿ, 2 ನಿಮ್ಮ 1 ನಂದ ಅಂತ ಹೇಳ್ತಾಳೆ ಆಕೆ. ವಾ, ನೀವು ಯಾಕೆ ಮಾಡಿರ ನಂದ ನಿಮ್ದ ಮಾಡಕ್? ಅಯ್ಯೋ ರಾಮ, ಅಯ್ಯೋ. ಅಲ್ಲಿ ಹೋದಾಗ ನಾ ಭಾಳ ಮಂದಿ ಬಾಯ್ಲಕ್ಕೆ ಏನು ಶಿಖರ್ಜಾಗಿದ್ದಾಗ ಬಂದು ಕೇಳ್ರ, ಆಚರಿಸಿ ನಮ್ಮ ತೀರ್ಥಂಕರ್ ಬೇರೆ ಎಲ್ಲಿ ತಳಗ ಜಾಗ ಸಿಗಲಿಲ್ಲ ಅನ್ನೋದು ಕೇಳ್ರಿ. ಅಡ್ಗುಡ್ದಾಗ ದೂರ ಹೋಗಿ ಮ್ಯಾಲ ಹೋಗ್ಯಾರು, ನಮ್ಮ ದರ್ಶನ ಮಾಡಕ್ಕೆ ತ್ರಾಸ ಆಗ್ತೈತಿ, ಇಲ್ಲೇ ಮಧುಬಂದ ಕೂತ್ ಹೋಗಿದ್ರ ಇಲ್ಲೇ ಕಾಲು ಬಿದ್ದು ಹೋಗಿದ್ದೀವಲ್ಲ, ಅಟ್ಟಾಗ ದೂರ ಹೋಗ್ಯಾರು. ನೀವು ಈಗಲ್ಲ, 7 ಸ್ವರದಾಗ ಹುಟ್ಟಿರಿ ಅಂದ್ರೆ ಗೊತ್ತಾಕೈತಿ. 1ನೇ ಸ್ವರದಾಗ ನೀವ ಅಭಿಷೇಕ ಮಾಡಿದವ್ರು 5ನೇ ಸ್ವರ್ಗದಾಗ, ಅಲ್ಲಿ 5 ಮಂದಿ ಸೇವಾ ಮಾಡಕತ್ತಾರು. ಏನು ಬೇಕೆಲ್ಲ ಸುಖ ಭೋಗತಿ, ಅದನ್ನ ನೋಡಿ ನಿಮ್ಮ ಹೊಟ್ಯಾಗ ಉದರಾಗ್ನಿ ಚಾಲು ಆಗೈತಿ.
ಅವಾಗ ಅವಧಿ ಜ್ಞಾನ್ಲೆ ಗೊತ್ತಾಕತಿ ಹಿಂದಿನ ಬಹುದಾಗ 5 ಕಲ್ಯಾಣಕದಾಗ ಭಾಗ ತಗೊಂಡು ಕಲ್ಯಾಣಕ ಮಾಡೋಕ್ಕಿಂತ ಮೊದಲು ಸೇವಾ ಮಾಡಿದ್ಲು. ಸೇವಾದ ಫಲ ಅಭಿಷೇಕ ಮಾಡ್ಲು, ಆಹಾರ ಕೊಟ್ಲು, ತೀರ್ಥಂಕರ್ ಮುನಿಗಳಿಗೆ ಆಹಾರ ಕೊಟ್ಲು, ಅವ್ರ ದೀಕ್ಷಾ ನೋಡಿದ್ಲು, ಅರ್ಶನ ಹಣಿಗೆ ಹಂಚ್ಕೊಂಡ್ಲು, ಮೋಕ್ಷ ಕಲ್ಯಾಣ ನೋಡಿ ಭಸ್ಮ ಹಚ್ಕೊಂಡ್ಲು. ಆ ಎಲ್ಲ ಕ್ರಿಯಾ ಮಾಡಿದಕ್ಕ 6ನೇ ಸ್ವರ್ಗದಾಗ ಇಹಮಿಂದ್ರಾಗಿ ಜನ್ಮ ತಗೊಂಡಾಳಾಕಿ. ನಾ 1ನೇ ಸ್ವರ್ಗದಾಗ ಕೂತ್ನಿ. ಯಾಕಂದ್ರೆ ನಾ ಪೂಜಾಕ್ಕೆ ಹೋಗಿನ ಕರೆ ಪೆಂಡಾಲ್ ಬಿಟ್ಟು ಅಳಿಗಾಡ್ಲಿಲ್ಲ. ಯವ್ವ ನಾ ಕೆಟ್ಟು ಬಿಸಿಲು ಹುಚ್ಚುಗೊಡ್ರ್ಯಾ ಇದ್ರ ಅಪ್ಪನಂತ ಬಿಸಿರ್ನ್ಯಾಗ ತಾದ ಕಲ್ಲು ಮ್ಯಾಗ ಕೂತು ನಮ್ಮ ತೀರ್ಥಂಕರು ಸಾಧನ ಮಾಡಿ ಮೋಕ್ಷಕ್ಕೆ ಹೋಗ್ಯಾರು. ಅವ್ರ ಭಕ್ತಿ ಮಾಡೋ ಸಲುವಾಗಿ ಯಾಕೆ ಬಿಸಿಲು ಕಂಜು ಕೊರೆಯುವ ಚಳಿಯಲು ನಿಂತಿ ನಡುಗದೆ ಬೆಚ್ಚದೆ, ಸುರಿಯುವ ಮಳೆಯಲು ನಿಂತಿ ನಡುಗದೆ ಅಳುಕದೆ, ದಗೆ ದಗೆ ಬಿಸಿಲಲ್ಲಿ ಸ್ವಲ್ಪವು ಕದಲ ನಿಂತಿಯ ಶಾಂತಿಯ ಬೀರುತ್ತಲೀ, ಧನ್ಯನಾದೆ ನಿಂದು ಗೋಮಟನೇ, ಸಜೀವ ಮೂರ್ತಿ ಕಂಡು ನಾನು ಚಕಿತನಾದೆನು, ಭಾವನೆಯಾಗಿದೆ ಇಂದು. ಭಾವನಾ ಮಾಡ್ರಿ. ಯಾರು ತೀರ್ಥಂಕರಾಗಿ ಸಮೋಷರಿಂದ ಕೂತಾರೋ ಅವರು ಭಾವನಾ ಮಾಡಿ ತೀರ್ಥಂಕರಾಗ್ಯಾರು. ಭಾವನಾ ಎಂದು ಬೆಕ್ಕಾರ ಆಗೋದಿಲ್ಲ, ವ್ಯರ್ಥ ಆಗೋದಿಲ್ಲ. ಭಾವನಾ ಮಾಡಿ ಭಾವ ಸುದ್ದಿಲಿ ಕಾರ್ಯ ಮಾಡ್ರ ಆ ಕಾರ್ಯಕಾರಿಯಾಗಿ ಮೋಕ್ಷ ಸುಖ ಕೊಡ್ತದ. ಅಂತ ಸುಖ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ನಾವು ಪುರುಷಾರ್ಥ ಮಾಡುವುದದ. ನಾಳೆ ಯಾವ ಕಲ್ಯಾಣ? ಈಗ ನಂಗೆ ಲಿಸ್ಟ್ ಬಂದೈತಿ. 130 ಕುಮಾರಗಳು ಮೌಂಜಿ ಬಂಧನ ಆಗೋದೈತಿ. 7 ಗಂಟೆಗೆ ಸಂಸ್ಕಾರ ಶುರುವಾಕೈತಿ. 9:15 ಲಾಸ್ಟ್ 9:30 ಸಂಸ್ಕಾರ ಮುಗಿಬೇಕು. ಎಷ್ಟು ಮಕ್ಕಳು ಸಂಸ್ಕಾರ ಮಾಡ್ಕೋತಾವ್ ಅವೆಲ್ಲ ಮಕ್ಕಳಿಗೆ ಕಮಿಟಿ ವತಿಯಿಂದ ಮಡಿ ಬಟ್ಟೆಯಲ್ಲಿ ಶುದ್ಧ ಭೋಜನ ವ್ಯವಸ್ಥೆ ಮಾಡ್ಯದ. ಯಾವ ಮಕ್ಕಳು ಮೌಂಜಿ ಬಂಧನ ಮಾಡ್ಕೊಂಡು ಆ ಜೀವನ ತಂದು ಮೂಲ ವ್ರತ ತ್ಯಾಗ ಮಾಡೋದು, ವ್ರತ ನೀರು ಸೋಸ್ ಕುಡಿಯೋದು, ಜಿನೇಂದ್ರ ದರ್ಶನ ಮಾಡೋದು ನಿಯಮ ತಗೋತಾರೋ ಆ ಮಕ್ಕಳನ್ನು ನಾಳೆ ಕುದುರೆ ಮೇಲ ಆನೆ ಮೇಲ ಮೆರವಣಿಗೆ ಮಾಡುವಂತ ಪರಮ ಸೌಭಾಗ್ಯದ. ರೊಕ್ಕ ಕೊಟ್ಟವ್ರು ದೊಡ್ಡವರಲ್ಲ, ವ್ರತ ತಗೊಂಡವ್ರು ದೊಡ್ಡವರ. ಈ ಜಗತ್ನಾಗ ಎಲ್ಲಿ ದಾನಿಗಳ ಹೆಸರು ಬರೆದಿಲ್ಲ, ದಾನಿಗಳು ಪೂಜಾ ಮಾಡಂಗಿಲ್ಲ. ಪ್ರಥಮ ಚಕ್ರವರ್ತಿ ತನ್ನ ಹೆಸರು ಬರ್ಯಾಕ ಹೋದ್ರ ಅಲ್ಲಿ ಜಾಗ ಖಾಲಿ ಇದ್ದಿದ್ದಿಲ್ಲ. ಕೊನೆಗೆ ಹಂಗ ಬಂದ. ನಾ ಯಾರ್ದಾರ ಅರಿಸಿ ಬೆಳೆಯವ, ಮತ್ತೊಬ್ಬ ಯಾವರೇ ಬರವ ನಂದು ಅಳಿಸಿ ಬರ್ಯಾವ, ನಂದು ಅಳಿಸೋಕ್ಕಿಂತ ನಾನು ಬರೆದು ಬಿಟ್ರ. ಹಂಗಾಗಿ ಚಕ್ರವರ್ತಿ ಭರತ ನಾನು ಹೆಸರನ್ನು ಬರೆಸಲಿಲ್ಲ. ಅದಕ್ಕೆ ಈ ಪ್ರಪಂಚದಾಗ ನಾಮ ಶಾಶ್ವತ ಅಲ್ಲ, ನಾವು ಮಾಡಿದ್ದ ಪುರುಷಾರ್ಥ ಶಾಶ್ವತದ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದುಕ್ತ ಅರ್ಥಕ್ಕೆ ಪುರುಷಾರ್ಥ, ಧರ್ಮದಿಂದುಕ್ತ ಕಾಮ ಪುರುಷಾರ್ಥ. ಆತ್ಮ ಕಲ್ಯಾಣಕ್ಕೆ ಕಾರಣ ನೋಡಯ್ಯ. ಧರ್ಮದಿಂದುಕ್ತ ಮೋಕ್ಷ ಪುರುಷಾರ್ಥ ಆತ್ಮಸಿದ್ಧಿಗೆ ಕಾರಣವೈ. ನಮ್ಮ ಆಚಾರ್ಯರು ಬಹಳ ಉಪಕಾರ ಮಾಡಿ. ರಣ್ಣ, ಜನ್ನ, ಪೊನ್ನ, ಪಂಪ ಆದಿ ಕವಿಗಳೆಲ್ಲ ಭರ್ತೇಶ್ ವೈಭವ್, ಆದಿ ಪುರಾಣ್, ಅನಂತನಾಥ್ ಪುರಾಣ್ ಆದಿ ಕವಿಗಳು ಬರೆದ್ರು. ಇಡೀ ಕರ್ನಾಟಕ ರಾಜ್ಯದೊಳಗ ಪ್ರಾಚೀನ ಕವಿ ಯಾರಂತಂದ್ರ ರಣ್ಣ, ಜನ್ನ, ಪೊನ್ನ, ಪಂಪ ಕವಿಗಳು ಬರ್ತಾರ. ಜೈನ ಧರ್ಮದ ಪ್ರಥಮ ಲಿಪಿಗೊಳಿಸಿದ ಗ್ರಂಥ ಶತಖಂಡಾಗಮ ಅಂತ ನಾವು ಒಪ್ಕೊಳ್ತೀವಿ. ಆದರೆ ಕರ್ನಾಟಕ ಸರ್ಕಾರ, ಮೈಸೂರು ಸರ್ಕಾರ ಅವಾಗ ಹೇಳಿದ ಕನ್ನಡದ ಪ್ರಥಮ ಗದ್ಯ ರೂಪದ ಗ್ರಂಥ ಒಟ್ಟಾರಾಧನೆ ಆಚಾರ್ಯ ಶಿವಕೋಟಿ ಬರ್ದಂತದಂತ ಕರ್ನಾಟಕ ಮೈಸೂರು ಸರ್ಕಾರ ಒಪ್ಕೊಂಡದ. ಅಂದ್ರೆ ಜೈನ ಧರ್ಮ ಸಾಹಿತ್ಯ ಎಷ್ಟು ಶ್ರೀಮಂತದ ಅನ್ನಕ ನಮಗ ಸ್ವಾಭಿಮಾನ, ಹೆಮ್ಮೆ. ಅದಕ್ಕೆ ಇವತ್ತು ಜನ್ಮ ಕಲ್ಯಾಣ ಹರಗ ಆಚರಣೆ ಮಾಡಿದ್ದೀರಾ. ಈಗ ಮಧ್ಯಾಹ್ನ ಸತ್ರದಲ್ಲಿ ಜನ್ಮಾಭಿಷೇಕ ಮಾಡಿದ್ರಿ, ಇನ್ನು ಗುರುಗಳ ಪ್ರವಚನ ಕೇಳೋದ್ರಿ. ಸಾಯಂಕಾಲ ತೀರ್ಥಂಕರರ ನಾಮಕರಣ ಮತ್ತು ಬಾಲ ಕ್ರೀಡಾ. ತೀರ್ಥಂಕರ್ ಸಹಿತ ಆಟ ಆಡ್ಯಾರ. ಅದಕ್ಕೆ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಕಾಯಂ ಹೇಳ್ತಿದ್ರು, ಸದಲಗ, ಸತ್ ಪ್ಲಸ್ ಲಗ, ಸದಲಗ, कर मत नाटक कर्नाटक.
ಆತ್ಮಾಗ ಬೋಧನಾ ಕೊಟ್ಟರು, ಒಳಗಿನ ಗಿನಿಗೆ ಹೇಳಿದ್ರು, ತೋತಾಗೆ ಹೇಳ್ರು, ವಿದ್ಯಾಧರ ಏ ಗಿನಿ ಮರಿ ನೀ ನಾಟಕ ಮಾಡ್ಕೋತ ಕರ್ನಾಟಕದ ಕುಂಡ್ರಬೇಡ, ನಾಟಕ ಬಿಡು, ನೀನು ಆತ್ಮ ಸ್ವಭಾವ ಪ್ರಾಪ್ತ ಮಾಡ್ಕೊ ಅಂತ ಆತ್ಮ ಬೋಧನೆ ಕೊಟ್ಟ ಸಂಸಾರ ತ್ಯಾಗ ಮಾಡಿ ಒಂದ ಮನ್ಯಾಗ 7 ಜನ ಸಂಯಮ ಸ್ವೀಕಾರ ಮಾಡಿ ಮಣಿಯನ್ನ ಮಂದಿರ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು. ಇದು ಸಂಸ್ಕಾರದ ಪ್ರಭಾವ. ಹಂಗೆ ಇವತ್ತು ಸಾಯಂಕಾಲ ನಾಮಕರಣದಲ್ಲಿ ಭಾಗ ತಗೋದ. ಯಾರ್ಯಾರು ತಗೊಳ್ಳೋರು ಇಲ್ಲಿ ಕೈ ಹತ್ರಿ. ನಮಗೇನು ಸೌಟ್ ಸಿಗಂಗಿಲ್ಲ ರೀ, ನಾವೇನು ರಾತ್ರಿ ನಾಮಕರಣಕ್ಕೆ ಬರಂಗಿಲ್ಲ. ಯಾರ್ದಾರ ಅಂತವ್ರ ಅದೆಲ್ಲ ಹೆಂಗಸರಿ ಕೆಲಸ ರೀ, ನಮ್ದೇನಿಲ್ರಿ. ನೀವೇನು ಕುರ್ಚಿ ಮ್ಯಾಗ ಕೂತವ್ರ, ತುಪ್ಪಿಗೆ ಹಾಕೊಂಡವ್ರ ಸತ್ಯಪ್ಪ ತಮ್ದಡ್ಡಿಕರ್, ಅದೆಲ್ಲ ಹೆಂಗಸರಿ ಕೆಲಸ ರೀ. ಹುಚ್ಚುಗೋಡ್ರಿ, ನಮ್ಮನ್ನೆಲ್ಲ ಹಡ್ದವ್ರು ಹೆಂಗಸರ, ಅವ್ರ ಜನ್ಮ ಕೊಟ್ಟಿರ್ಲಿಕ್ಕೆ ನಾವೆಲ್ಲ ಬರ್ತಿದ್ದೀವೋ. ಮನ್ಯಾಗ ಹಚ್ಚಿ ಮಾಡ್ತಾರ, ಹೊಟ್ಟೆ ತುಂಬತೈತಿ ನಿಮಗೆ. ಹಾಂ, ಸ್ತ್ರೀ ಸ್ಥಾನ ಭಾಳ ದೊಡ್ಡದ ನಮ್ಮ ಜೈನ ಧರ್ಮದಾಗ. ಬೇರೆ ಜನ ಮಾತಾಡ್ತಾರೆ ಜೈನ ಧರ್ಮದಾಗ ಹೆಣ್ಮಕ್ಳಿಗೆ ಕಿಮ್ಮತ್ತಿಲ್ಲತ್ತ. ಕರೆ ಜೈನ ಧರ್ಮದಾಗ ಹೆಣ್ಮಕ್ಳಿಗೇನು ಕಿಮ್ಮತ್ತು ಕೊಟ್ಟಾರ, ಅಷ್ಟು ಕಿಮ್ಮತ್ತು ಅನ್ಯ ಯಾವ ಧರ್ಮದಾಗ ಕೊಟ್ಟಿಲ್ಲ. ಅಷ್ಟು ಮಹಿಮಾ ಹೆಣ್ಮಕ್ಳಿಗೆ ಕೊಟ್ಟಾರು. ಪ್ರಥಮ ತೀರ್ಥಂಕರ ಆದಿನಾಥರು ಭರತ ಬಾಹುಬಲಿಗೆ ವಿದ್ಯಾ ಕಲಿಸ್ಲಾರ್ದ ಬ್ರಾಹ್ಮಿ ಸುಂದರಿ ಕಲಿಸಾರು. ಆಚಾರ್ಯ ವಿದ್ಯಾಸಾಗರು ಬ್ರಾಹ್ಮಿ ವಿದ್ಯಾಶ್ರಮ ತೆಗೆದ್ರು, ಪ್ರತಿಭಾ ಸ್ಥಳ ತೆಗೆದ್ರು. ಹೆಣ್ಮಕ್ಳಿಗಾಗಿ ಎಷ್ಟು ಕೆಲಸ ಮಾಡ್ಯಾರು. ಇಷ್ಟೆಲ್ಲ ಮಾಡೋಕ್ಕಾಗಲಿ ಮತ್ತೆ ನಾವಂತೂ ಹೆಣ್ಮಕ್ಳದು ಇಲ್ಲ. ಮೊನ್ನೆ ಅಂದ್ರೆ ನಮ್ಮ ಉತ್ತಮ್ ಸಾಗರು ಅವ್ರ ಬುದ್ಧಿ ಏನೇನೋ ಮಾತಾಡ್ತಾರೆ ಕರ್ನಾಟಕದಾಗ. ಕರೆ ಆಡು ಮಾತು ಇರ್ಬೋದು, ಕರೆ ಹಂಗಿಲ್ಲ. ಇವತ್ತು ಹರ್ಯಾಗ ನೋಡ್ರಿ, ಇಂದ್ರಾಯಣಿ ಸಚಿದೇವಿ ತೀರ್ಥಂಕರ ಬಾಲಕರ ಪ್ರಥಮ ದರ್ಶನ ಮಾಡುವ ಸೌಭಾಗ್ಯ ತಗೊಂಡ್ಲು. ತೀರ್ಥಂಕರ ಮಾತೆ ಮಾಯಾ ನಿದ್ರೆ ಬರಿಸಿ ತೀರ್ಥಂಕರ ಬಾಲಕಂತಂದು ಗುಣಗಾನ ಮಾಡಿದ್ಲು. ಅದಕ್ಕೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ಹೆಣ್ಣು ಅರ್ಥಾತ್ ನಾರಿ. ಅರಿಹಂತ ಪದ ಮೇ ಬಿ ನಾರಿ ಹೈ, अरिहंत पद में भी नारी हैं, अरिहंत नारी। जो अर्ध अर्ध नारीश्वर 8 कर्मों में आधा घाती कर्मों का नाश करता है, वो अर्ध नारीश्वर अरिहंत भगवान है। ನಮ್ಮ ಧರ್ಮದಲ್ಲೂ ಸಹಸ್ರನಾಮದಲ್ಲೂ ಅರ್ಧ ನಾರೀಶ್ವರ ಅಂತ ಅರಿಹಂತರಿಗೆ ಸ್ತುತಿ ಮಾಡಲಾಗಿದೆ. ಅದಕ್ಕೆ ಒಂದು ಸಾಯಂಕಾಲ ಯಾರ್ಯಾರು ಮಧ್ಯಾಹ್ನ ಬಿಸಿಲಾಗ ತಪ್ಸ್ಕೊಂಡ್ರಿ, ಇನ್ನು ಸಂಜೆಗೆ ನೆಳ್ಳಾಗ ಪೆಂಡಲ್ದಾಗ ಕೂತರಿ, ಏನ ಇನ್ನೊಬ್ಬ ಚೂಟ್ ಬ್ಯಾಡ್ರಿ. ಎಲ್ಲಿ ಮಾಡಿಸ್ಕೊಂಬಂದೆ? ಎಷ್ಟು ಚಂದ ಐತಿ ನಕ್ಲೆಸ, ಎಷ್ಟು ಚಂದ ಐತಿ ನತ್ತ. ಒಂದು ಊರಾಗ ಹೇಳ್ರಪ್ಪ, ನಂಗೆ ತೆಲಿಗೆ ಬೈ ಅಂತೈತಿ, ಏನು ಮಾಡಲಿ. ಅಕ್ಕೋಳ್ದಾಗ ಮಹಿಳಾ ಮಂಡಳ ಅಧ್ಯಕ್ಷ ಬಂದು ನಂಗೆ ಕಾಲು ದರ್ಶನ ಮಾಡಿ ಶ್ರೀಫಲ ಏರ್ಸ್ಗಳು, ನೀವು ಕ್ಷಮಾ ಮಾಡಿರಿ, ವಾಟೆಗಾಂವ್ಗೆ ವಿಹಾರ ಮಾಡಬೇಕು ನೋಡ್ರಿ. ನಾನು ಲಂಗುಟಾಗಿದ್ದು ನೀವು ವಾಟೆಗಾಂವ್ಗೆ ಯಾಕೆ ಆತ ಕೇಳಿ ಅವ್ರ ಹೆಸರು ಅಂದ ಕೇಳಿ ಇಲ್ರಿ. ಅಲ್ಲೆಲ್ಲ ಕುರುಬರದಾರು ಯಾರು ಬಾಸ್ತಿಗೆ ಬರಂಗಿಲ್ಲ, ಅಲ್ಲಿ ಏನು ಸಂಸ್ಕಾರ ಇಲ್ಲ. ಅದಕ್ಕೆ ನಿಮ್ಮಂಥ ಸಾಧುಗಳು ಬಂದ್ರೆ ಧರ್ಮ ಉಳಿತೈತಿ. ನಮ್ಮ ಊರಾಗ ಹೆಂಗೆ ಜಾಗೃತ ಆಗೈತಿ, ಆ ಊರ ಹಂಗೆ ಮಾಡ್ಯ ವಿಧಾನ ನಮೋಕಾರ ವಿಧಾನ ಮಾಡ್ಬೇಕಾರ. ಅಜಿತ್ ಭಯ್ಯ 108 ಜೋಡಿ 54 ಕುಮಾರಕ ಇರ್ಬೇಕಂತ ನೇಮಿತ್ತ. ಅವ್ರ ಊರಾಗ ಹೇಳ್ರಿ, ಅವ್ರು ಕ್ಷಮಾ ಮಾಡಿ ನಮ್ಮ ಗಂಡುಗಳು ಎಂದು ಲೊಪ್ಪಿ ಮಾಡಿಲ್ಲ, ವಿಧಾನ ಗೊತ್ತಿಲ್ಲ. ಮತ್ತು ನೀವು ಜೋಡಿ ಬೇಕಂತಿರಲಿಲ್ಲೋ, ನಾವು ಬಲ್ಕಿನ ಸೆರಗದಾಗ ಒಂದು ಅಡಿಕೆ ಕಟ್ಕೊಂಡು ಕೊಂಡಿರ್ತೀವಿ. ಜ್ಞಾನ ಮಾಡಲಿ ಹೇಳಿ, ನಾ ಲಂಗುಟ್ಟಾಗ ಇದ್ದಾಗಿದ್ದು ಅಕ್ಕೋಳ್ದಾಗ ಬಲ್ಕಿನ ಸೆರಗನ್ಯಾಗ ಒಂದು ಅಡಿಕೆ ಕಟ್ಕೋತೀವಿ. ಅವ ನನ್ನ ಗಂಡ ಅತ್ತ ಕತಿ ಹಂಗೆ ಮಾಡಿ ನಾವು ಲೋಪಿ ಮಾಡ್ತೀವಿ, ವಿಧಾನ ಮಾಡ್ತೀವಿ. ಕರೆ ಅವ್ರ ಸಲುವಾಗಿ ನಮ್ಮನ್ನು ಧರ್ಮದಿಂದ ವಂಚಿತ ಮಾಡಬೇಡ್ರ ನಿವೇದನೆ ಮಾಡ್ಕೊಂಡಿದ್ಲು. 3 ದಿವಸ ನಾ ಪ್ರವಚನ ಕೊಟ್ನಿ, 117 ಜೋಡಿ ವಿಧಾನ ಕೂತ್ರು, ತನ್ನಿಂದ ತಾನೇ ಪ್ರಭಾವ ಆಯಿತು. ಮೊದಲು ಎಲ್ಲ ಊರಾಗ ನನಗೆ ಹೆಸರು ಇಡ್ತಾರೆ, ಜಗದ ಹೊರತು ಸ್ವಾಮಿ ಆಗ್ಯಾನ, ಅಷ್ಟು ಜೋಡಿ ಬೇಕತ್ತ, ಇಟ್ಟು ಜೋಡಿ ಬೇಕತ್ತ, ಅಷ್ಟು ಕುಮಾರ ಬೇಕು. ಯಾಕೆ ಸ್ವಾಮಿ ಆಗ್ಯಾನ ಗಪ್ಪ ಮನೆ ಹಾಕೊಂಡ್ರದು ಬಿಟ್ಟ. ಮಿಶೋಡಿಗೆ ಅವ್ರೇನು ಇದನ್ನ ಬಿಟ್ಟು ಬೇರೆ ಇಲ್ಲ, ಎಲ್ಲರೂ ಅಂದಾರ. ನನಗೆ ಏನು ಪರಕು ಬೀಳ, ನಾನು ದಡ್ಡು ಬಿದ್ದವು ಅನ್ಸ್ಕೊಂಡು ನಂಗೆ ಏನು ಬೀತಿನ, ನಂಗೆ ಆತ್ಮಸಾಕ್ಷಿ ಹೇಳ್ತೈತಿ. ಏ ಕುಲ್ರತ್ನ, ನೀ ಏನಾದರೂ ಸಂಕಲ್ಪ ಮಾಡ್ರ, ಧರ್ಮ ಜಾಗೃತಿ, ಧರ್ಮ ಪ್ರಭಾವನ, ಸಮಾಜ ಯಾತ್ರೆ ಆಗಬೇಕು, ನಿನ್ನ ಕಲ್ಯಾಣ ಜೊತೆಗೆ ವಿಶ್ವದ ಕಲ್ಯಾಣ ಆಗಬೇಕು, ಆ ಭಾವನಾದಿಂದ ಮಾಡ್ತತ್ ನನ್ನ ಆತ್ಮ ಹೇಳ್ತಾನೋ. ಅದಕ್ಕೆ ನಾನು ತಕ್ರೆ ಅದೆಲ್ಲ ಪ್ರಭಾವ ನೋಡ್ಲು. ಅಜಿತ್ ಭಯ್ಯ ಒಂದು ಕಾಯಿ ಏರ್ಸಂದ್ಲು, ವಾಟೆಗಾಂವ್ಕೊಮ್ಮೆ ನಿಮ್ಮ ವಿಹಾರ ಆಗ್ಬೇಕಂತ. ನಾ ಯಾಕ ಅದು ಕುರುಬರು ಸಮಾಜ ಹತ್ತತ್ರಿ, ನಮ್ಮ ಜೈನರಿಗೆ ಯಾರು ಜೈನರಿಗೆ ಗೊತ್ತಿಲ್ಲ, ಅದಕ್ಕೆ ನೀವು ಏನು ಹೇಳ್ರಿ ಅಂದ್ಲಾಗ. ಏನ ಅಷ್ಟಾನಿಕ್ ಪರ್ವಿತ್ನಿ ತವ್ರ ಮನೆಗೆ ಹೋಗಿನ್ರಿ, ಅಲ್ಲಿ ಇನ್ನೊಂದು ನೇಮ ಐತೆ ಅಷ್ಟಾನಿಕ ವ್ರತ.
ಅದಕ್ಕೆ ನಾ ಮಂದಿರಕ್ಕೆ ಹೋಗಿ ನಾವು ಸ್ವಲ್ಪ ಲೇಟ್ ಆಗಿತ್ತು. ನಾ ಮಂದಿರ ಪೈರಿ ಏರಾಕ ಪಂಡಿತ್ ಬರಾಕ. ಪಂಡಿತ್ ಊರಂದೆಲ್ಲ ಚರುಗಾಯ ಮಾಡ್ಕೊಂಡು ಬಂದ, ಮ್ಯಾಗಿಂದ ಅರಿವಿ ತೆಗೆದ, ಬಸ್ತಿ ಕಡೆ ಕೈ ಮಣಿ ಕಡೆ ವೈ. ಏನ್ ಮಾಡುದ ಆಕೆ ಹೇಳಂಗ, ನಾ ಹೇಳಿಲ್ಲಪ್ಪ, ನಾ ಪೋಸ್ಟ್ಮ್ಯಾನ್ ಕೈ ಮಾಡತ್ತೇನೆ. ಇಷ್ಟು ಹೇಳ ಹಿಂಗೆ ಮಾಡಕತ್ತಿದ್ರಿ, ನಾನು ನೋಡ್ನಿ ಸೋದ ಅವ್ವ ಅಂದ್ಲತ್ತಾಕೆ ಅಧ್ಯಕ್ಷಮ್ಮ. ಏನ ಹೇ ಪಂಡಿತ್ ಹೇ ಕಾಯಿ ಒಳ್ಳಾಗ್ಲೆ ಪಂಡಿತ್ ಏನು ಬೆಳಕಾಕತ್ತದಿ? ಅದು ಬಟಾಟೆ ಬಾಜಿ ಅಂದತ್ತು. ಹೇ ಕತಿ ಕುಂಬೋಜ್ ನಮ್ಮ ಸಿದ್ದಪ್ಪನ ಕುಲಕನ್ಯಾರ ಮನೆ ಅಂತ ಚಾಕ್ರಿ ಬಿಡ್ಸಾಕ ಬಂದವ್ರು ಕುಂಬೋಜ್ದವ್ರ ಶಾಸ್ತ್ರ ಉಲ್ಲೇಖ ಐತಿ. ಕುಂಬೋಜ್ ಮೊದಲಿಂದ ಧಾರ್ಮಿಕತೆ ಊರ ಹೆಸರು ಐತಿ. ಕರೆ ನಾ ಹೋದಾಗ ಕುಂಬೋಜ್ದಾಗ ನಮ್ಮ ಮೂಲ ನಾಯಕ ಆದಿನಾಥ ಮಂದಿರ ಚೌಗ್ಲೆ ಬಸ್ತೆ ಅಂತಾರ. ಆ ಬಸ್ತ್ಯಾಗ ಭಗವಂತರ ಮುಂದೆ 3 ಬದ್ನಿಕಾಯಿ ಇಟ್ಟಿರು. ಕುಂಬೋಜ್ ಎಷ್ಟು ದೊಡ್ಡ ಹೆಸರು ಐತಿ ಎಲ್ಲ ಕಡೆ. ಬಸ್ತ್ಯಾಗ ಭಗವಂತರ ಮುಂದೆ ಬದ್ನಿಕಾಯಿ. ನಾ ಪಂಡಿತ್ನ ಕೇಳಿ, ಏ ಪಂಡಿತ್ ಬಾಯ್ ಬದ್ನಿಕಾಯಿ ಇಟ್ಟಾರು. ಇಲ್ರಿ ಕ್ಷಮಾ ಮಾಡ್ರಿ ಮಾರಾಜ್, ನಮ್ಮ ಊರ ಪದ್ಧತಿ ಹೊಲ್ದಾಗ ಏನು ಬರ್ತೈತಿಲ್ಲ ಅದನ್ನ ಭಗವಾನಿಗೆ ಇಟ್ಟಾನಂತಾರ. ನಾವು ಯಾನ್ ಕತೆ ಕೇಳೋದು, ಏನು ಇಡಬೇಕು ಏನು ಇಡಬಾರ್ದು, ಲಗ್ನ ಪತ್ರಿಕೆ ಸಹಿತ ಭಗವಾನ್ ಕೊಡೋದ. ನೀವು ಬರೀ ನಮ್ಮ ಮದುವೆಗೆ ಅನ್ನೋದ ತೀರ್ಥಂಕರಿ ಯಾನು ಬತ್ತಪ್ಪ ಹೇಳಕ್ಕೆ ಏನು ಮಾಡ್ರಿ. ಬಟಾಟಿ ಅವಾಗ ಅಂದ್ಲತ್ತ, ಪಂಡಿತ ಬಟಾಟಿ ಒಣಿಗಿ ಭಗವಂತರ ಬೆಳಗಾಗ ನಡಿತೈತೇನ? ಅವಾಗ ಏನಂತ ಗೊತ್ತೈತೇನ ಪಂಡಿತ? ಅದ್ರಾಗೇನು ಉಳ್ಳಾಗಡ್ಡಿ ಬಳ್ಳು ಹಾಕಿಲ್ಲವ್ವ ಅಂದತ್ತ. ಯಪ್ಪ ಭಗವಂತ, ಬಟಾಟಿ ಕಂದು ಮೂಲದ ಬರ್ತೈತಿ, ಭಗವಂತರ ಬೆಳಗಾಗ ಬರ ಇದೂ ಇಲ್ಲ. ಅದಕ್ಕೆ ಕ್ಷಮಾ ಮಾಡ್ರಿ, ವಾಟೆಗೆ ನೀವು ಬರ್ಬೇಕಂತ ನಂಗೆ ನಿವೇದನೆ ಮಾಡ್ಕೋತೇಳು. ಇಂಥ ಪರಿಸ್ಥಿತಿ ಸಮಾಜದೊಳಗದ ಅದಾಗಬಾರ್ದು. ಸಂಸ್ಕಾರ ಬೇಕು. ಸಂಸ್ಕಾರ ಎಷ್ಟು ಮಹತ್ವತ್ತೆ ಅಂದ್ರೆ ವರ್ಣನ. ಅದಕ್ಕೆ ಉತ್ತಮ ಸಾಗರ ಮಾಡಿ ನನಗೆ ಭಾಳ ನೋವಾತು, ಮನುಷ್ಯರಿಗೂ ನೋವಾತು. ಪಾಪಂ ರಾಮು ಅಜ್ಜ ಅದನ್ನ ಅವ್ರ ಜೋಡಿ, ಒಬ್ಬ ವಯೋವೃದ್ಧ ರಾಮು ಅಜ್ಜ ಕಮಲ್ ತೊಗೊಂಡು ನಾವು ಹೋಗ್ಯಾನ. ಅವ್ರ ಜೋಡಿ ಕಾಡಿಗೆ ಹೋಗಾಕೆ ಯಾರಿಲ್ಲ. ಕುಲ್ರತ್ ಮುಷನ್ ಬ್ಯಾಡ ಅಂದ್ರೆ ಬೆನ್ನು ಹತ್ತಾರ, ಒಬ್ರಲ್ಲಿ 10 ಮಂದಿ. ಅಲ್ಲಿ ನಮ್ಮ ಅಮೃತ್ ಲಾಡ್ದಾಗು ಸನ್ಮತ್ ಸಾಗರ್ ಚಾತುರ್ಮಾಸ ಭೇದ ಹೋದ್ರ ಅವ್ರಿಗೆ ಅಮೃತ್ ಲಾಡ್ ಮಂದಿಗೂ. ಕುಲ್ರತ್ನ ಬಂದ ಊರೆಲ್ಲ ಎದ್ದು ಕುಣಿತೀರಿ. ಮತ್ತು ಸ್ವಾಮಿಗಳು ಅಲ್ಲೇ ನಿಮಗೆ ಕಾಡಿ ಕರ್ಕೊಂಡು ಹೋಗಾಕೆ ಯಾರಿಲ್ಲ, ವಯ್ಯಾವೃತ್ತಕ್ಕೆ ಯಾರಿಲ್ಲ, ಎಲ್ಲ ಬಿಡ್ತಾರೆ. ನಾನೇ ಮ್ಯಾಗ ಬರ್ತೈತೆ ಅದು. ನಿಮಗೆ ಹೆಂಗೆ ನಿಮ್ಮ ಮಾತಂತ ಸಿಟ್ಟು ಮಾಡ್ಕೊಂತೀರಿ, ಸಿಟ್ಟು ಮಾಡಿ ಓಡಿ ಹೋಗ್ತೀರಿ ಅಂತ ಬೆನ್ನ ಹತ್ತರು. ನಾವು ಸುಮ್ಮಕೊಂತ ಹಂಗ ನೀವು ಮಾಡ್ರಲ್ಲ ಮತ್ತಂಗ ನಾವು ಹೇಗೆ ಮಾಡೋದು? ನಾವು ಸಿಟ್ಟು ಮಾಡೋಲ್ಪ. ಔಷಧ ಕೊಡ್ತೀರಿ ಅಂತ ಓಡೋಡಿ ಬರ್ತಾರಂತ. ನಮ್ಮ ಆಚಾರ್ಯ ಹೇಳ್ಯಾರ, ನಮ್ಮ ಕಲ್ಯಾಣ ಜೊತೆಗೆ ವಿಶ್ವ ಕಲ್ಯಾಣ ಭಾವ ಮಾಡಬೇಕು. ಈ ಕಾಲದಾಗ ಇಲ್ಲಿಂದಂತೂ ನಂಗೆ ಮೋಕ್ಷ ಇಲ್ಲ. ಮುಂದಿನ ಭಾವದಾಗ ಹೆಂಗೆ ತೀರ್ಥಂಕರ್ ಅಸಂಖ್ಯಾತ ಜನರ ಜೊತೆ ದೀಕ್ಷಾ ತೊಗೊಂಡು ಮೋಕ್ಷಕ್ಕೆ ಹೋಗ್ಯಾರು. ಈಗ 8 ಮಂದಿ ಸಮವಸರದಾಗ 8 ಆದಿ ನಮ್ಮ ವಿದ್ಯಾಸಾಗರ್ ಭಕ್ತರಾಗಿರಿ, ಸಿದ್ಧಸಾಗರ್ ಭಕ್ತ ಆಗಿರಿ, ಶಾಂತಿ ಸಾಗರ್ ಭಕ್ತ ಆಗಿರಿ, ದೇವಶಾಸ್ತ್ರ ಭಕ್ತಿ ಮಾಡ್ತಾರೆ. ಅವರೆಲ್ಲ ಸೇರಿ ಒಂದ ಬಹುದಾಗ ಸೊಮ್ಮೆ ಶಿಖರ್ಜಿಯಿಂದ ಮೋಕ್ಷ ಪ್ರಾಪ್ತಿಯಾಗುವಂಥ ಭಾವ ಮಾಡೋನು. ಅಂಥ ಭಾಗ್ಯವಾನ್ ಜೀವಕನ ಒಂದು ಸಾಮುದಾಯಿಕ ಸೇವಾ ಮಾಡತಕ್ಕಂಥ ಪರಮ ಸೌಭಾಗ್ಯ ಸಿಗ್ತದ. ಬಾಲಕರು ತಯಾರಿ ಬಂದರು, ಅಭಿಷೇಕ ಆಯಿತು. ತಗೋರಿ, ಸ್ವಾಗತ ಮಾಡ್ಕೋರಿ. ಸುತ್ತಕ್ಕಿಲ್ಲೇ ಹೋಗ್ರಿ, ಫಸ್ಟ್ महाद्वार तक हो रहे अष्टकुमारिका इंद्र परिवार तीर्थंकर बालकर प्रथम